ನಮಸ್ಕಾರ. ಯಕ್ಷಗಾನ ಒಂದು ಸಂಪೂರ್ಣವಾದ ಕಲೆ. ಅಲ್ಲಿ ಸಂಗೀತ ಇದೆ, ಭಾವ ಇದೆ, ತರ್ಕ ಇದೆ, ಲಾಲಿತ್ಯ ಇದೆ, ಎಲ್ಲವೂ ಇದೆ. ನನ್ನಂಥವ್ರನ್ನ ಬಹಳಷ್ಟು ಜನರನ್ನು ಬೆಳೆಸಿದ್ದು ಯಕ್ಷಗಾನ. ಇವತ್ತು ನಾನು ಏನಾದರೂ ಮಾತನಾಡೋದಕ್ಕೆ ಸಾಧ್ಯ ಆಗಿದ್ದರೆ, ಟಿ ವಿ ಕ್ಯಾಮ್ರಾಗಳ ಎದುರು ನಿಂತು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿದ್ದರೆ, ತರ್ಕ ಮಾಡೋದಕ್ಕೆ ಸಾಧ್ಯ ಆಗಿದ್ದರೆ, ಅದಕ್ಕೆ ಕಾರಣ ಯಕ್ಷಗಾನ. ನಾನು ಒಂದು ಕಾಲದಲ್ಲಿ ತಾಳಮದ್ದಲೆಯಲ್ಲಿ ಅರ್ಥ ಹೇಳೋದಕ್ಕೆ ಯತ್ನ ಮಾಡಿದವನು. ಆದರೆ ನಾನು ಬೆಳೆದಿದ್ದೇ ಯಕ್ಷಗಾನದಿಂದ. ಪ್ರಾಯಶಃ ಯಕ್ಷಗಾನ ಕಲಾವಿದರಲ್ಲಿ ನನಗೆ ಇಷ್ಟ ಆಗುವವರು ತುಂಬ ಜನ ಇದ್ದಾರೆ. ಇದರಲ್ಲಿ ಚಿಟ್ಟಾಡಿ ರಾಮಚಂದ್ರ ಹೆಗಡೆಯವರು ಒಬ್ಬರು. ಪ್ರಾಯಶಃ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಕುಮಟಾದಲ್ಲಿ ಒಂದು ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುಯೋಗ ನನ್ನದಾಗಿತ್ತು. ಆವತ್ತು ನಾನು ಮಾತನಾಡಿದ್ದೆ. ಹಾಗೆಯೇ ಮಂಟಪ ಉಪಾಧ್ಯಾಯ ಅವರು ಕೂಡ ಸ್ತ್ರೀ ವೇಷದಲ್ಲಿ ಅವರು ಹೆಸರು ಮಾಡಿದವರು. ಅವರು ಕೆರೆಮನೆ ಮೇಳದಲ್ಲಿ ಕೂಡ ಬಹಳ ಕಾಲ ಪಾತ್ರವನ್ನು ಅಭಿನಯಿಸಿದವರು. ಸುಂದರ ರೂಪದಿ ಸುಂದರ ರೂಪದಿ ಸುಂದರ ರೂಪದಿ ಸುಂದರ ರೂಪದಿ ಮಂದಗಮನದಿ ಮಂದಗಮನದಿ ಸುಂದರ ರೂಪದಿ ಮಂದಗಮನದಿ ಮಂದ ಗಮನದಿ ಮಂದ ಗಮನದಿ ಮಂದ ಗಮನದಿ ಮಂದ ಗಮನದಿ ಒಂದು ಜಗಡು ಜನ 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 ಒಂದು ಜಗಡು ಜನ ಜನ ಒಂದೋಗೆಗಳು ಜನ ಜನ ಜನಿದೆಂದು ಜನ ಜನಿದೆಂದ ಜನ ಜನಿದೆಂದ ಭಕ್ತರಾಗ ಮೋಗಿನಿಯಾನಂದದಿ
ದಿನ ತಾ ದೀಪ್ತ ದಿನ ತೈ ದೀಪ್ತ ದಿನ ತಾಂ ದೀಪ್ತ ದಿನ ತೈ ಭಸ್ಮಾಸುರ ಮೋಹಿನಿ ಒಂದು ಅತ್ಯದ್ಭುತವಾದ ಪ್ರಸಂಗ. ಅದರ ಹಾಡುಗಳು ಪ್ರತಿಯೊಂದು ಕೂಡ ಹಾಗೆ. ಭಸ್ಮಾಸುರ ಯಾರು ಅಂತ ಅಂದರೆ ಚಿಟ್ಟಾಣಿ ಅನ್ನುವ ರೀತಿ ಭಸ್ಮಾಸುರನ ಪಾತ್ರವನ್ನು ಮಾಡ್ತಾ ಇದ್ದವರು ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು. ಹಾಗೆಯೇ ಮಂಟಪ ಉಪಾಧ್ಯಾಯರ ಮೋಹಿನಿ ನಿಜವಾದ ಮೋಹಿನಿ ಹೀಗೆ ಇರಬಹುದೇನೋ ಅನ್ನಿಸುವ ಹಾಗೆ. ಈಗ ಈ ಒಂದು ಯಕ್ಷಗಾನದ ಒಂದು ತುಡುಕನ್ನು ತಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೆಲ್ಲೂ ಸೊಬಗಿದೆ ರಸದ ಧಾರೆ ಧಾರೆ ಬಿಡುತ್ತಾ ಇದೆಯಲ್ಲ. ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಮಾಮರವು ಕೂತಿದೆ ಸೊಬಗಿ ನಿಂತಿದೆ ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಗಸಿದೆ. ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ, ಸೊಗಸೇರಿ ನಿಂತಿದೆ. ಸೊಬಗೇರಿ ನಿಂತಿದೆ ಶಂಕರ! ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಕಂಡನು ಪುರನು ಮೋಹಿನಿಯನ್ನು ಕಂಡನು ಕಂಡನು ಮೋಹಿನಿಯನ್ನು ಕಂಡನು ಕಂಡನು ಕಂಡನು
ಮೋಹಿನಿಯನ್ನು ಕಂಡನು ಕಂಡನು. ಎಸ್, ಯಕ್ಷಗಾನಕ್ಕಿರುವ ಶಕ್ತಿ ಇದೆಯಲ್ಲ ಅದೇ ಹಾಗೆ. ಯಕ್ಷಗಾನ ಒಂದು ರೀತಿಯಲ್ಲಿ ಭೂತಕಾಲವನ್ನು ಅಥವಾ ಪೌರಾಣಿಕ ಕಾಲವನ್ನು ತಂದು ವರ್ತಮಾನದ ಜೊತೆ ಅದು ಮುಖಾಮುಖಿಯಾಗಿಸುತ್ತೆ. ಸೊ ಯಾವುದೋ ಪೌರಾಣಿಕ ಪಾತ್ರಗಳು ಅವರು ವರ್ತಮಾನದ ಜೊತೆ ಮುಖಾಮುಖಿ ಆಗ್ತಾ ಮಾತಾಡ್ತಾ ಚರ್ಚೆ ಮಾಡ್ತವೆ. ಸೊ ಈ ಪುರಾಣವನ್ನು ವರ್ತಮಾನಕ್ಕೆ ತರುವ ಬಗೆ ಇದೆಯಲ್ಲ ಅದು ಅದ್ಭುತವಾದ್ದು, ಅದು ಯಕ್ಷಗಾನ ಮಾಡುತ್ತೆ. ಸೌಂದರ್ಯ ನೋಡೆ ಭಾವಕಿ ಸೌಂದರ್ಯ ನೋಡೆ ಭಾವಕಿ ಸೌಂದರ್ಯ ನೋಡೆ ನೋಡೆ ಸೌಂದರ್ಯ ನೋಡೆ ಸೌಂದರ್ಯ ನೋಡೆ ಖಾಲಿ ತಲೆಯವರೆಗೆ ತಲೆಯಿಂದ ಕಾಲುವರೆಗೆ ಕಾಲಕ್ಕೆ ಮತ್ತೆ ದೇವರಾಣೆ ನಿಮ್ಮ ತಲೆ ಆಗಲಿಲ್ಲ. ಅಪ್ಪಪ್ಪಪ್ಪ ಅಡಿ ನೋಡುವ ಹಾಗಿದ್ದಾರೆ. ಈ ಸಮಯದಲ್ಲಿ ನನ್ನ ಅತ್ತಾಗಿ ಬುದ್ಧಿ ಒತ್ತಿ ಹೇಳ್ತಾ ಇದೆ, ಹೌದು ಹೌದು ಹತ್ತಿರ ಬಾಯಿಟ್ಟು ಅಪಹರಿಸು. ಅವಳು ಹತ್ತಿರ ಬಂದಾಗ ಅವಳು ಹಿಡಿದು ಈ ಸುಖದ ಅನುಭವದ ಧಾರಣ ಸವಿ ನನ್ನ ಪಾಲಿಗೆ ಸಿಕ್ಕಿತ್ತು ಕಟ್ಟಿಸುತ್ತಾರೆ. ನನ್ನ ಜೀವನ ಸನ್ನೆ ಹೋಗಿ ಮಾತಾಡ್ತೇನೆ. Oh!
ವಯ್ಯಾರಿ ಅಪ್ಪ. ಸೊ ಯಕ್ಷಗಾನದಲ್ಲಿ ನೀವು ಮಾತನಾಡುವುದು ಸುಲಭ ಅಲ್ಲ. ಅದು ಒಂದು ಭಾವಸ್ಫುರಣೆ, ಅದು ಭಾವ. ಒಂದು ಕಡೆ ನೃತ್ಯ ಇದೆ, ಕುಣಿತ ಇದೆ ಅಲ್ವಾ, ಮತ್ತೊಂದು ಕಡೆ ಮಾತುಗಾರಿಕೆ, ಇದರೆಲ್ಲರದ ಒಂದು ಸಮ್ಮಿಳಿತ ಆಗಬೇಕು. ಸೊ ಈಗ ನೀವು ನೋಡಿದ ಈ ಒಂದು ಭಸ್ಮಾಸುರ ಮೋಹಿನಿಯಲ್ಲಿ ಹಾಗೇನೆ. ಸೊ ಕೆಲವೊಮ್ಮೆ ಅನ್ನಿಸ್ಬೋದು ಚಿಟ್ಟಾಣಿಯವರ ಮಾತುಗಾರಿಕೆ ಇದೆಯಲ್ಲ ಅದು ಇನ್ನಷ್ಟು ಚೆನ್ನಾಗಿರಬೇಕಿತ್ತು. ಆದರೆ ಅವರು ತಮ್ಮ ಇಡೀ ಭಾವಾಭಿನಯದಲ್ಲಿ, ಕುಣಿತದಲ್ಲಿ ಅದನ್ನೆಲ್ಲ ಮರೆಸಬಲ್ಲರು. ಹಾಗೆಯೇ ಭಸ್ಮಾಸುರ ಇದ್ದರೆ ಹೀಗೆ ಇದ್ದನೇನೋ ಅನ್ನಿಸುವ ಹಾಗೆ ಒಮ್ಮೆ ಚಿಟ್ಟಾಣಿಯವರ ಭಸ್ಮಾಸುರನನ್ನು ನೋಡಿದರೆ ಬೇರೆ ಪಾತ್ರವನ್ನು ನೋಡಬೇಕು, ಬೇರೆಯವರ ಭಸ್ಮಾಸುರನ ನೋಡಬೇಕು ಅಂತ ಅನಿಸೋದೇ ಇಲ್ಲ. ಸೊ ನನಗೆ ಭಾಳ ಸಂದರ್ಭದಲ್ಲಿ ಅನಿಸೋ ಇದೆ, ಮಾಧ್ಯಮಕ್ಕೆ ಯಾರು ಬರ್ತಾರೆ ಅವರಿಗೆ ಒಂದು ಯಕ್ಷಗಾನದ ಒಂದು ಹಿನ್ನೆಲೆ ಇರಬೇಕು, ಕಲಿಸ್ಬೇಕು. ಯಾಕೆಂದರೆ ಯಕ್ಷಗಾನ ಪ್ರಶ್ನಿಸುವುದನ್ನು ಕಲಿಸುತ್ತೆ. ಮಾಧ್ಯಮದ ಬಹಳ ಮುಖ್ಯವಾದ ಕೆಲಸ ಅಂದರೆ ಪ್ರಶ್ನಿಸುವುದೇ ಆಗಿದೆ. ಪ್ರಶ್ನಿಸುವುದನ್ನು ಯಕ್ಷಗಾನ ತಾಳಮದ್ದಲೆ ಕಳಿಸೋದ್ರಿಂದ ಯಾರು ಮಾಧ್ಯಮಕ್ಕೆ ಬರ್ತಾರೆ, ಮಾಧ್ಯಮದಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ, ಅವರಿಗೆ ಈ ಒಂದು ಯಕ್ಷಗಾನ ತಾಳಮದ್ದಳೆಯ ಪರಿಚಯ ಇದ್ದರೆ ಅವರು ಇನ್ನಷ್ಟು ಅತ್ಯುತ್ತಮವಾದ ಪತ್ರಿಕೋದ್ಯಮಿ, ಮಾಧ್ಯಮದ ವ್ಯಕ್ತಿ ಆಗ್ತಾರೆ. ಹಾಗೆಯೇ ಟಿ ವಿಗಳಲ್ಲಿ ಕೆಲಸ ಮಾಡುವವರಿಗಂತೂ ಯಕ್ಷಗಾನ ತಾಳಮದ್ದಲೆ ಗೊತ್ತಿರಲೇಬೇಕು. ಇವತ್ತಿನ ಈ ನಾನು ತೋರಿಸಿದ ಚಿಟ್ಟಾಣಿ ಮತ್ತು ಮಂಟಪೋಪಾಧ್ಯಾಯ ಅವರ ಈ ಭಸ್ಮಾಸುರ ಮೋಹಿನಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆವಾಗವಾಗ ನನಗೆ ಸಿಗುವ ಇಂತಹ ಯಕ್ಷಗಾನದ ತುಣುಕುಗಳನ್ನ ತಮಗೆ ತಲುಪಿಸೋದಕ್ಕೆ ನಾನು ಯತ್ನ ಮಾಡ್ತೀನಿ. ಯಾಕೆಂದರೆ ಸುದ್ದಿ ಟಿ ವಿ ಸದಾ ಯಕ್ಷಗಾನದ ಜೊತೆ ಇರುತ್ತೆ. ನಾವು ಯಕ್ಷಗಾನದ ಹಲವಾರು ಸಂದರ್ಶನಗಳನ್ನು ಮಾಡಿದ ಹೆಗ್ಗಳಿಕೆ ನಮ್ಮದು. ಎಲ್ಲರಿಗೂ